ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ಭಾರತ ಉತ್ತಮ ಗುಣಮಟ್ಟದ ಆಯುಧಗಳನ್ನು ಹೊಂದಿರೋದ್ರಿಂದಲೇ ಈ ಕಾರ್ಯಾಚರಣೆಯಲ್ಲಿ ಬಹುಬೇಗ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು. ನಮ್ಮ ಶತ್ರುಗಳನ್ನು ಮಣಿಸೋದಕ್ಕೆ, ಮಂಡಿಯೂರಿಸೋದಕ್ಕೆ ಆಗಿದ್ದು ನಮ್ಮ ಆಯುಧಗಳ ಅತ್ಯುತ್ತಮ ಗುಣಮಟ್ಟದ ಕಾರಣದಿಂದ ಅಂತ ಹೇಳಿದರು. ಅದು ನಿಜ ಕೂಡ. ಇವತ್ತು ಯುಕ್ರೇನಿನ ದಾಳಿಯನ್ನು ನಿಯಂತ್ರಿಸೋದಕ್ಕೆ ರಷ್ಯಾ ಹೆಣಗಾಡ್ತಾ ಇದೆ. ಭಾರತದ ದಾಳಿಯನ್ನು ತಡೆಯೋದಕ್ಕೆ ಪಾಕಿಸ್ತಾನಕ್ಕೂ ಸಾಧ್ಯ ಆಗಲಿಲ್ಲ. ಯಾಕೆ ಹಾಗೆ ಅಂದರೆ, ರಷ್ಯಾ ಹಾಗೂ ಪಾಕಿಸ್ತಾನದ ಬಹುತೇಕ ಆಯುಧಗಳಲ್ಲಿ ಚೈನಾದ ನೆರಳಿದೆ. ರಷ್ಯಾದ ಆಯುಧಗಳಿಗೆ ಚೈನಾದ ಬಿಡಿ ಭಾಗಗಳನ್ನು ಅಳವಡಿಸಿದ್ದಾರೆ. ಚೈನಾ ತಂತ್ರಜ್ಞಾನವನ್ನು ಕೂಡ ರಷ್ಯಾ ಬಳಸ್ತಾ ಇದೆ. ಚೈನಾದ ಆಯುಧಗಳೂ ರಷ್ಯಾದ ಬತ್ತಳಿಕೆಯಲ್ಲಿವೆ. ಇನ್ನು ಪಾಕಿಸ್ತಾನ ಬಿಡಿ, ಅವ್ರ ಹತ್ರ ಇರೋದೆಲ್ಲ ಚೈನಾ ಮಾಲೆ. ಸೊ ಆಯುಧಗಳ ವಿಷಯದಲ್ಲಿ ಬೆಲೆ ಎಷ್ಟಾಗುತ್ತೆ ಅನ್ನೋದಕ್ಕಿಂತ ಗುಣಮಟ್ಟ ಅನ್ನೋದು ಮುಖ್ಯ ಆಗುತ್ತೆ. ಹೀಗಾಗಿ ಭಾರತ ಜಗತ್ತಿನ ಅತ್ಯುತ್ತಮ ಆಯುಧಗಳು ತನ್ನ ಬಳಿ ಇರಬೇಕು ಅಂತ ಬಯಸುತ್ತೆ. ಅಂತ ಆಯುಧಗಳನ್ನು ತಾನೇ ತಯಾರು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡುತ್ತೆ. ಬೇರೆ ಬೇರೆ ದೇಶಗಳಿಂದ ಖರೀದಿ ಕೂಡ ಮಾಡುತ್ತೆ. ಈಗ ಅಂಥದ್ದೇ ಒಂದು ಮಿಸೈಲ್ ಭಾರತದ ಗಮನ ಸೆಳೀತಾ ಇದ್ದು, ಅದು ಭಾರತಕ್ಕೆ ಸಿಕ್ಕಿದ್ರೆ ಚೈನಾ ಹಾಗೂ ಪಾಕಿಗಳ ವಿರುದ್ಧ ಅದು ಅತಿ ಭಯಾನಕ ಅಸ್ತ್ರ ಅನ್ನಿಸ್ಕೊಳ್ಳುತ್ತೆ. ಹಾಗಾದರೆ ಯಾವುದು ಆ ಮಿಸೈಲ್? ಅದರ ತಾಕತ್ತೇನು? ಭಾರತದ ಮಿಸೈಲುಗಳಿಗಿಂತ ಅದು ಶಕ್ತಿಶಾಲಿನ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ಕ್ಷಿಪಣಿ ಶಕ್ತಿ ಇಡೀ ಜಗತ್ತನ್ನು ನಿಬ್ಬೆರಗಾಗಿಸಿದೆ. ನಮ್ಮ ಅಗ್ನಿ ಸಿರೀಸ್ ಮಿಸೈಲುಗಳು ಚೈನಾದ ಆತಂಕಕ್ಕೆ ಕಾರಣ ಆಗ್ತಾ ಇವೆ. ಇನ್ನು ಬ್ರಹ್ಮೋಸ್ನ ಶಕ್ತಿ ಎಂಥದ್ದು ಅನ್ನೋದನ್ನ ಆಪರೇಷನ್ ಸಿಂಧೂರ್ ತೋರಿಸ್ಕೊಟ್ಟಿದೆ. ಈಗ ಬ್ರಹ್ಮೋಸ್ 2 ಸಿದ್ಧ ಆಗ್ತಾ ಇದೆ. ಅದು 6ರಿಂದ 8 ಮ್ಯಾಕ್ಸ್ ಸ್ಪೀಡನ್ನು ಹೊಂದಿರಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗಿರೋ ಬ್ರಹ್ಮೋಸ್ ಮಿಸೈಲಿಗಿಂತ ದುಪ್ಪಟ್ಟು ವೇಗವನ್ನು ಅದು ಸಾಧಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ ಬ್ರಹ್ಮೋಸ್ನ ಜೊತೆ ಯುರೋಪ್ನ ಸ್ಕಾಲ್ಪ್, ಫ್ರಾನ್ಸ್ನ ಹ್ಯಾಮರ್ ಬಾಂಬುಗಳನ್ನು ಕೂಡ ಭಾರತ ಬಳಸ್ತು. ಆ ಮೂಲಕ ಜಗತ್ತಿನ ಅತ್ಯುತ್ತಮ ಆಯುಧಗಳನ್ನು ನಾವು ನಮ್ಮ ಬಳಿ ಇಟ್ಕೋತಾ ಇದ್ದೀವಿ, ಅಗತ್ಯ ಬಿದ್ದಾಗ ಬಳಸ್ತೀವಿ ಅನ್ನೋದನ್ನು ಭಾರತ ತೋರಿಸ್ಕೊಳ್ತು. ಈಗ ಅಂಥದ್ದೇ ಕೆಲಸವನ್ನು ಭಾರತ ಮತ್ತೆ ಮಾಡೋದಕ್ಕೆ ಹೋಗ್ತಾ ಇದೆ. ರಷ್ಯಾದ ಅತಿ ಭಯಾನಕ ಏರ್ ಟು ಏರ್ ಮಿಸೈಲ್ R-37M ಅನ್ನು ಖರೀದಿ ಮಾಡೋದಕ್ಕೆ ಭಾರತ ಮನಸ್ಸು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಈ R-37M ಮಿಸೈಲ್ ಅನ್ನ ನ್ಯಾಟೋ ದೇಶಗಳು AA-13 ಅಥವಾ ಆಕ್ಸ್ ಹೆಡ್ ಅಂತ ಕರೀತವೆ. ಇದು ಯುದ್ಧ ವಿಮಾನಗಳು, ಅವಾಕ್ಸ್ ವಿಮಾನಗಳು, ಏರ್ ಕಮಾಂಡಿಂಗ್ ಸೆಂಟರ್ಗಳು, ರೀಫ್ಯೂಯಲಿಂಗ್ ವಿಮಾನಗಳು ಇಂಥವುಗಳನ್ನು ಹೊಡೆದು ಹಾಕೋದಕ್ಕೆ ಅಂತಲೇ ನಿರ್ಮಾಣಗೊಂಡಿರುವ ಲಾಂಗ್ ರೇಂಜ್ ಮಿಸೈಲ್ ಇದು. ಈ ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲ್ನ ಆಪರೇಷನಲ್ ರೇಂಜು 150ರಿಂದ 400 ಕಿಲೋಮೀಟರ್. ಹಾಗೆಯೇ ಈ ಮಿಸೈಲ್ ಮ್ಯಾಕ್ 6 ಸ್ಪೀಡಲ್ಲಿ, ಅಂದರೆ ಶಬ್ದದ ವೇಗಕ್ಕಿಂತ 6 ಪಟ್ಟು ಹೆಚ್ಚು ವೇಗವಾಗಿ ಚಲಿಸುತ್ತೆ. ಇದನ್ನು ರಷ್ಯಾ ತನ್ನ MiG-31, Su-35S ಹಾಗೂ Su-57ಗಳಿಗೆ ಅಳವಡಿಸ್ತಾ ಇದೆ. ಗೆಳೆಯರೆ, ಇದು 510 kgಯಷ್ಟು ತೂಕವನ್ನು ಹೊಂದಿರುತ್ತೆ. ಹಾಗೆಯೇ 4.06 ಮೀಟರ್ ಉದ್ದ, 38 ಸೆಂಟಿಮೀಟರ್ ವ್ಯಾಸ ಮತ್ತು 72 ಸೆಂಟಿಮೀಟರ್ ಉದ್ದದ ವಿಂಗ್ ಸ್ಪ್ಯಾನ್ ಅನ್ನು ಹೊಂದಿದೆ. ಇದನ್ನು 1980ರಲ್ಲೇ ಡಿಸೈನ್ ಮಾಡಲಾಯಿತು. ಆದರೂ ಈ ಮಿಸೈಲ್ ಸಿದ್ಧಗೊಂಡು ರಷ್ಯಾದ ಸೇನೆಯನ್ನು ಸೇರಿದ್ದು 2019ರಲ್ಲಿ. ಇಷ್ಟಾದರೂ ಈ ಕ್ಷಿಪಣಿಯ ತಾಕತ್ತು ಮಾತ್ರ ಕಡಿಮೆ ಏನಲ್ಲ. ಈಗಾಗಲೇ ಯುಕ್ರೇನ್ನಲ್ಲಿ ಇದು ವಿಪರೀತ ಹಾರ್ಡ್ ಕಿಲ್ಗಳನ್ನು ಮಾಡಿ ಮುಗಿಸಿದೆ. ಸೊ ಈ ಕ್ಷಿಪಣಿಯನ್ನು ಭಾರತಕ್ಕೆ ಕೊಡೋದಕ್ಕೆ ರಷ್ಯಾ ಸಿದ್ಧ ಆಗ್ತಾ ಇದೆ. ಹಾಗೇನೆ ಭಾರತ ಕೂಡ ಇದನ್ನ ಒಂದು ಕೈ ನೋಡಿ ಬಿಡುವ ಮಾತಾಡ್ತಾ ಇದೆ. ಇಲ್ಲಿ R-37M ಮಿಸೈಲ್ ಅನ್ನು ಬಳಸೋದ್ರಿಂದ ಭಾರತಕ್ಕಾಗುವ ಉಪಯೋಗಗಳೇನು ಅನ್ನೋದನ್ನು ನೋಡೋದಾದ್ರೆ, ಮೊದಲನೆಯದು, ಭಾರತ ಮತ್ತು ರಷ್ಯಾ ನಡುವಿನ ರಕ್ಷಣಾ ಒಪ್ಪಂದಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಹಾಗೇನೆ ಈ ಮಿಸೈಲ್ ಅನ್ನು ಖರೀದಿ ಮಾಡೋದ್ರಿಂದ ಶಕ್ತಿಶಾಲಿ ಮಿಸೈಲುಗಳು ಭಾರತದ ಬತ್ತಳಿಕೆಯನ್ನು ಸೇರಿದ ಹಾಗಾಗುತ್ತೆ. ಈಗಾಗಲೇ ನಮ್ಮ ಹತ್ರ ಸಾಕಷ್ಟು ಮಿಸೈಲ್ಗಳಿವೆ. ಅಸ್ತ್ರ, ಪಿನಾಕ ಮಿಸೈಲ್ಗಳ ಜೊತೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ನಮ್ಮ ಹತ್ರ ಇದೆ. ಹಾಗೇನೆ ಪೃಥ್ವಿ, ಅಗ್ನಿ ಅಂತ ದೊಡ್ಡ ದೊಡ್ಡ ಮಿಸೈಲ್ಗಳ ಜೊತೆ ಬ್ರಹ್ಮೋಸ್ನಂಥ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅನ್ನು ಕೂಡ ಭಾರತ ಹೊಂದಿದೆ. ಜೊತೆಗೆ ಸ್ಕಾಲ್ಪ್ನಂಥ ಯುರೋಪ್ ನಿರ್ಮಿತ ಮಿಸೈಲುಗಳು ಭಾರತದ ಬತ್ತಳಿಕೆಯಲ್ಲಿವೆ. ನಮ್ಮ ಹತ್ರನೇ ಇಷ್ಟೆಲ್ಲ ಮಿಸೈಲುಗಳಿದ್ರೂ ಕೂಡ ಭಾರತ ಈಗ ಮತ್ತೆ ರಷ್ಯಾದ ಮತ್ತೊಂದು ಮಿಸೈಲ್ ಅನ್ನ ಖರೀದಿ ಮಾಡ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡೋದು ಸಹಜ. ಗೆಳೆಯರೆ, ಯುದ್ಧಗಳು ಅಂತ ಬಂದಾಗ ಸಾಕಷ್ಟು ಆಯುಧಗಳು ಬೇಕಾಗುತ್ತವೆ. ಈಗ ಇಡೀ ಜಗತ್ತಿನ 2ನೇ ಅತಿ ದೊಡ್ಡ ರಕ್ಷಣಾ ಉಪಕರಣಗಳ ಉತ್ಪಾದಕ ದೇಶ ಅಂತ ಗುರುತಿಸಿಕೊಳ್ಳುವ ರಷ್ಯಾ ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದೆ. ಅಲ್ಲಿ ರಷ್ಯಾ ನಿರ್ಮಾಣ ಮಾಡಿದ್ದ ಬಹುತೇಕ ಮಿಸೈಲುಗಳು, ಶೆಲ್ಲುಗಳು ಖಾಲಿಯಾಗಿ ಅವುಗಳನ್ನು ಇರಾನ್ ಮತ್ತು ಉತ್ತರ ಕೊರಿಯಾದಿಂದ ರಷ್ಯಾ ತರಿಸಿಕೊಂಡಿದೆ. ಹಾಗೆ
ಚೈನಾದಿಂದ ಕೂಡ ರಷ್ಯಾ ಒಂದಷ್ಟು ಆಯುಧಗಳನ್ನು ಖರೀದಿ ಮಾಡಿದೆ. ಸೊ ಯಾವ ದೇಶ ಯುದ್ಧದ ಆತಂಕವನ್ನು ಎದುರಿಸುತ್ತೋ ಅದು ಸದಾ ತನ್ನ ಶಸ್ತ್ರಾಗಾರವನ್ನು ತುಂಬಿಟ್ಕೊಂಡೇ ಇರಬೇಕು. ಯಾರ ಆಯುಧಾಗಾರ ಗಟ್ಟಿ ಇರುತ್ತೋ ಅವರಿಗೆ ಮಾತ್ರ ಯುದ್ಧಗಳನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅಗತ್ಯ ಬಿದ್ದಾಗ ಎಷ್ಟು ಆಯುಧಗಳಿದ್ರೂ ಸಾಕಾಗೋದಿಲ್ಲ. ಸೊ ನಮ್ಮ ಅಗತ್ಯಕ್ಕೆ ಆಯುಧಗಳನ್ನು ಪೂರೈಸುವ ಮಿತ್ರರು ಕೂಡ ಬೇಕಾಗ್ತಾರೆ. ನಾವು ಬೇರೆ ಬೇರೆ ದೇಶಗಳಿಂದ ಕೂಡ ಒಂದಷ್ಟು ಆಯುಧಗಳನ್ನು ಖರೀದಿ ಮಾಡೋದ್ರಿಂದ ಈ ಅಗತ್ಯಗಳು ಪೂರೈಕೆ ಆಗತ್ವೆ. ಹೀಗಾಗಿ ಭಾರತ ರಷ್ಯಾದ R-37M ಕ್ಷಿಪಣಿಗಳನ್ನು ಖರೀದಿ ಮಾಡೋದಕ್ಕೆ ಹೋಗ್ತಾ ಇದೆ. ಇನ್ನು ರಷ್ಯಾದ ಕ್ಷಿಪಣಿಗಳು ಜಗತ್ತಿನ ಅತ್ಯಂತ ಭಯಾನಕ ಕ್ಷಿಪಣಿಗಳು ಅನ್ನಿಸ್ಕೊಳ್ತವೆ. ಹೀಗಾಗಿ ಭಾರತ ಆ ಮಿಸೈಲ್ಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಂಡಿರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಇನ್ನು ರಷ್ಯಾ ಕೂಡ ಮಿಸೈಲ್ ಅನ್ನ ತನ್ನಲ್ಲಿ ಸಿದ್ಧಪಡಿಸಿ ಭಾರತಕ್ಕೆ ಕೊಡೋದಿಲ್ಲ, ಬದಲಿಗೆ ಅದನ್ನ ಭಾರತದಲ್ಲೇ ತಯಾರು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದೆ. ಇಲ್ಲಿ ಕೂಡ ಮಿಸೈಲ್ ಇಂಜಿನ್ ಒಂದನ್ನು ರಷ್ಯಾದಿಂದ ತರಿಸಿ ಉಳಿದ ಭಾಗಗಳನ್ನು ಭಾರತದಲ್ಲೇ ತಯಾರು ಮಾಡುವ ಯೋಚನೆ ಇದೆ. ಇದು R-37M ಮಿಸೈಲುಗಳು ಭಾರತದಲ್ಲಿ ಸಿದ್ಧ ಆಗುವ ಅವಕಾಶಗಳನ್ನು ಕಲ್ಪಿಸ್ತಾ ಇದೆ. ಇನ್ನು ಈ ಮಿಸೈಲುಗಳು ಮ್ಯಾಕ್ 6 ಸ್ಪೀಡಲ್ಲಿ ಚಲಿಸೋದ್ರಿಂದ ಅವುಗಳ ವೇಗ ತುಂಬಾನೇ ಹೆಚ್ಚಿರುತ್ತೆ. ಹೀಗಾಗಿ ಇವು ಪಾಕ್ ಜೊತೆ ಭವಿಷ್ಯದಲ್ಲಿ ನಡೆಯುವ ಸಂಘರ್ಷದ ಸಮಯದಲ್ಲಿ ಭಾರತೀಯ ವಾಯುಪಡೆ ಮೇಲುಗೈಯನ್ನು ಸಾಧಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಯಾಕೆಂದರೆ ಪಾಕ್ ಯುದ್ಧ ವಿಮಾನಗಳು ಭಾರತದ ಗಡಿಯನ್ನು ತಲುಪುವ ಹೊತ್ತಿಗಾಗಲೇ ಈ R-37M ಕ್ಷಿಪಣಿಗಳು ಅವುಗಳನ್ನು ಗುರುತಿಸಿ ಹೊಡೆದು ಹಾಕುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಮಿಸೈಲನ್ನು ತಯಾರು ಮಾಡಿರೋದೇ ಜೆಟ್ ಕಿಲ್ಲಿಂಗ್ ಆಗಿ. ಇಲ್ಲಿ ಈ R-37M ಮಿಸೈಲುಗಳು 300 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಹೊಡೆದು ಹಾಕುವ ಶಕ್ತಿಯನ್ನು ಹೊಂದಿವೆ. 300 ಕಿಲೋಮೀಟರ್ ರೇಂಜ್ ಅಂದ್ರೆ ಪಾಕಿಸ್ತಾನದ ಯಾವುದೇ ಭಾಗವನ್ನು ಬೇಕಾದರೂ ಭಾರತದ ಏರ್ ಸ್ಪೇಸ್ ನಿಂದ ಮುಟ್ಟುವ ಸಾಮರ್ಥ್ಯ ಈ ಮಿಸೈಲ್ಗೆ ಇರುತ್ತೆ. ಇದು 510 ಕೆಜಿಯಷ್ಟು ತೂಕವನ್ನು ಹೊಂದಿದ್ದು 60 ಕೆಜಿಯಷ್ಟು ಮ್ಯುನೇಷನ್ ಅನ್ನ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಬಿಯಾಂಡ್ ದ ವಿಜುವಲ್ ರೇಂಜ್ ಆಗಿರೋದ್ರಿಂದ ಅವುಗಳಿಗೆ ಟಾರ್ಗೆಟ್ ಫಿಕ್ಸ್ ಮಾಡೋದಕ್ಕೆ ಕೂಡ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿರೋದಿಲ್ಲ. ಶತ್ರು ದೇಶದ ರಡಾರ್ನ ಕಣ್ ತಪ್ಪಿಸಿ ಇವು ದಾಳಿ ಮಾಡುತ್ತವೆ. ಈ ಮಿಸೈಲ್ಗಳ ಬಗ್ಗೆ ಚೈನಾ ಹಾಗೂ ಅಮೆರಿಕಾಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂಥ ಮಿಸೈಲ್ಗಳನ್ನು ರಷ್ಯಾ ಈಗ ಭಾರತಕ್ಕೆ ಆಫರ್ ಮಾಡ್ತಾ ಇದ್ದು ಮೇಕ್ ಇನ್ ಇಂಡಿಯಾಗೆ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನು ಗೆಳೆಯರೆ, ಮೊನ್ನೆ ಬ್ರಹ್ಮೋಸ್ನ ಶಕ್ತಿ ಪ್ರದರ್ಶನ ಆಯ್ತಲ್ಲ, ಅದಾದ ಮೇಲೆ ಅದರ ಎಕ್ಸ್ಪೋರ್ಟ್ ವೇರಿಯಂಟ್ ಮಿಸೈಲ್ಗೆ ವಿಪರೀತ ಬೇಡಿಕೆ ಬರ್ತಾ ಇದೆ. ಅದರ ಜೊತೆಗೆ ಭಾರತ ಈಗ ಬ್ರಹ್ಮೋಸ್ 2 ಮಿಸೈಲನ್ನು ಸಿದ್ಧಪಡಿಸಿಕೊಳ್ಳೋ ತಯಾರಿಯನ್ನು ಪ್ರಾರಂಭ ಮಾಡಿದೆ. ಮೊನ್ನೆ DRDO ಬ್ರಹ್ಮೋಸ್ 2ಗೆ ಬೇಕಾದ ಇಂಜಿನ್ ಕಂಬಸ್ಟರ್ ಟೆಸ್ಟನ್ನು ಕೂಡ ಯಶಸ್ವಿಯಾಗಿ ಮಾಡಿ ಮುಗಿಸಿದೆ. ಈ ಬ್ರಹ್ಮೋಸ್ 2ನ ವಿಶೇಷ ಏನು ಅಂದರೆ ಇದು ಈಗಿರೋ ಬ್ರಹ್ಮೋಸ್ಗಿಂತ ದುಪ್ಪಟ್ಟು ವೇಗ, ಅಂದರೆ ಮ್ಯಾಕ್ 6ರಿಂದ 8 ಮ್ಯಾಕ್ನಷ್ಟು ವೇಗವನ್ನು ಹೊಂದಿರುತ್ತೆ. ರಷ್ಯಾದ 3M22 ಜಿರ್ಕಾನ್ ಮಿಸೈಲ್ ಇದೆಯಲ್ಲ, ಅದನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ಈ ಬ್ರಹ್ಮೋಸ್ 2ನ ಸಿದ್ಧಪಡಿಸ್ತಾ ಇದ್ದಾರೆ. ನಮ್ಮ ಬಳಿ ಈಗಿರೋ ಬ್ರಹ್ಮೋಸ್ ಅಲ್ಲಿ ರಾಮ್ಜೆಟ್ ಇಂಜನ್ ಅನ್ನು ಬಳಸ್ತಾ ಇದ್ದಾರೆ. ಆದರೆ ಹೊಸ ಬ್ರಹ್ಮೋಸ್ 2ನಲ್ಲಿ ಸ್ಕ್ರಾಮ್ಜೆಟ್ ಇಂಜನ್ ಅನ್ನು ಬಳಕೆ ಮಾಡಲಾಗುತ್ತೆ. ಇದರ ತೂಕ ಈಗಿನ ಬ್ರಹ್ಮೋಸ್ಗಿಂತ ಅರ್ಧದಷ್ಟು ಮಾತ್ರ ಇರುತ್ತೆ ಮತ್ತು ಇದು 1,500 ಕಿಲೋಮೀಟರ್ ಗುರಿಯನ್ನು ಮುಟ್ಟುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅಂದ್ರೆ ನಮ್ಮ ಈಗಿನ ಬ್ರಹ್ಮೋಸ್ಗಿಂತ 2 ಪಟ್ಟು ಹೆಚ್ಚು ಗುರಿಯನ್ನು ಇದು ತಲುಪುತ್ತೆ. ವಿಶೇಷವಾಗಿ ಈ ಬ್ರಹ್ಮೋಸ್ 2 ಮಿಸೈಲ್ ಅನ್ನ ನಮ್ಮ ತೇಜಸ್ ಯುದ್ಧ ವಿಮಾನಗಳಿಗೆ ಅಳವಡಿಸುವುದಕ್ಕೆ ಸಾಧ್ಯವಾಗುವ ಹಾಗೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ R-37 ಬಗ್ಗೆ ಕೂಡ ಭಾರತ ಯೋಚಿಸ್ತಾ ಇರುವುದು ನಿಜಕ್ಕೂ ಒಳ್ಳೆಯ ನಿರ್ಧಾರ. ಆದರೆ ಈ ಮಿಸೈಲ್ಗಳನ್ನು ರಷ್ಯಾದಿಂದ ಖರೀದಿ ಮಾಡಿಕೊಂಡು ಬರೋದು ಖಂಡಿತ ಒಳ್ಳೆಯದಲ್ಲ. ಯಾಕೆಂದ್ರೆ ಇತ್ತೀಚೆಗೆ ರಷ್ಯಾ ಅಲ್ಲೇ ತಯಾರು ಮಾಡಿಕೊಳ್ತಾ ಇರುವ ಮತ್ತು ತಯಾರು ಮಾಡ್ತಾ ಇರುವ ಆಯುಧಗಳಲ್ಲಿ ಚೈನಾದ ಬಿಡಿ ಭಾಗಗಳ ಬಳಕೆ ತುಂಬಾನೇ ಆಗ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ರಷ್ಯಾದಲ್ಲೇ ತಯಾರಾಗುವ ಆಯುಧಗಳನ್ನು ಭಾರತ ಖರೀದಿ ಮಾಡೋದು ಭಾರತದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ. ಹೀಗಾಗಿ ಇದನ್ನು ಖರೀದಿ ಮಾಡೋದಕ್ಕಿಂತ ಭಾರತದಲ್ಲೇ ನಿರ್ಮಾಣ ಮಾಡೋ ಬಗ್ಗೆ ಮಾತುಕತೆಗಳು ನಡೀತಾ ಇವೆ. ಹಾಗೆ ಮಾಡೋದ್ರಿಂದ ನಮಗೆ ಬ್ರಹ್ಮೋಸ್ ಥರಾನೇ ಇದನ್ನು ಕೂಡ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ, ನಮಗೆ ಹೇಗೆ ಬೇಕೋ ಹಾಗೆ ತಯಾರು ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಒಟ್ಟಲ್ಲಿ ಭಾರತ ತನ್ನ ಬತ್ತಳಿಕೆಯಲ್ಲಿ ವೈವಿಧ್ಯತೆಯನ್ನು ತುಂಬೋ ಪ್ರಯತ್ನದಲ್ಲಿದೆ. ಶತ್ರುಗಳಿಗೆ ಸರ್ಪ್ರೈಸ್ ಕೊಡಬೇಕು ಅಂದರೆ ಇಂಥ ವೈವಿಧ್ಯತೆಯ ಅಗತ್ಯ ತುಂಬಾ ಇರುತ್ತೆ. ಇದು ಗೆಳೆಯರೆ ರಷ್ಯಾದ R-37 ಮಿಸೈಲ್ ಬಗ್ಗೆ ಮತ್ತು ಬ್ರಹ್ಮೋಸ್ 2 ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.